ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 8ನೇ ತರಗತಿ NMMS ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ 2ನಲ್ಲಿ ಸಮಾಜ ವಿಷಯಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ವಿಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 71ನೇ ಪ್ರಶ್ನೆ. ಆಡಮ್ ಸ್ಮಿತ್ ರವರ ಪ್ರಕಾರ ಅರ್ಥಶಾಸ್ತ್ರದ ಅಧ್ಯಯನ ವಿಷಯ ಯಾವುದು? ಆಪ್ಷನ್ ಬಿ ಸಂಪತ್ತು. ಆಡಮ್ ಸ್ಮಿತ್ ಅವರ ಪ್ರಕಾರ ಅರ್ಥಶಾಸ್ತ್ರದ ಅಧ್ಯಯನ ವಿಷಯ ಆಪ್ಷನ್ ಬಿ ಸಂಪತ್ತು ಆಗಿದೆ. 72ನೇ ಪ್ರಶ್ನೆ. ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ ಅಂತ ಇದೆ. ಎ, ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ ಮುಂತಾದವುಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕರಿಸುತ್ತದೆ. ಬೆಲೆಗಳಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಲಹೆ ನೀಡಿ ಸಹಕರಿಸುತ್ತದೆ. ಪರಿಮಿತ ಸಂಪನ್ಮೂಲಗಳ ಗರಿಷ್ಠ ಬಳಕೆಗೆ ಸಲಹೆ ನೀಡುತ್ತದೆ. ಎ, ಸಿ ಆ್ಯಂಡ್ ಡಿ ಈಸ್ ದ ರೈಟ್ ಆನ್ಸರ್. ಎ, ಸಿ ಮತ್ತು ಡಿ ಸರಿಯಾಗಿದೆ. ಅರ್ಥಶಾಸ್ತ್ರದ ಪ್ರಾಮುಖ್ಯತೆಗೆ ಸಂಬಂಧಿಸಿದಂತೆ ಎ ಸರಿಯಾಗಿದೆ, ಸಿ ಸರಿಯಾಗಿದೆ, ಡಿ ಸರಿಯಾಗಿದೆ, ಬಿ ತಪ್ಪಾಗಿದೆ. ಆರ್ಥಿಕ ಸಮಸ್ಯೆಗಳಾದಂತಹ ಬಡತನ, ನಿರುದ್ಯೋಗ ಮುಂತಾದವುಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಬೆಲೆಗಳಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಲು ಸಲಹೆ ನೀಡಿ ಸಹಕರಿಸುತ್ತದೆ. ಪರಿಮಿತ ಸಂಪನ್ಮೂಲಗಳ ಗರಿಷ್ಠ ಬಳಕೆಗೆ ಸಲಹೆ ನೀಡುತ್ತದೆ. ಆಪ್ಷನ್ ಡಿ, ಎ, ಸಿ ಆ್ಯಂಡ್ ಡಿ ಸರಿಯಾಗಿದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. 73ನೇ ಪ್ರಶ್ನೆ. ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ. ಶಿಕ್ಷಕ ಮನೆ ಪಾಠವನ್ನು ಹಣಕ್ಕಾಗಿ ಮಾಡುವುದು. ಒಬ್ಬ ವಿದ್ಯಾರ್ಥಿ ನೋಟ್ ಪುಸ್ತಕ ಕೊಂಡುಕೊಳ್ಳುವುದು. ಪೋಷಕರು ತಮ್ಮ ಮಗುವಿನ ಸೈಕಲ್ ರಿಪೇರಿ ಮಾಡುವುದು. ಅಂಗಡಿಯವನು ಹಣ್ಣನ್ನು ಮಾರುವುದು. ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆ ಆಪ್ಷನ್ ಬಿ, ಸಿ ಮಾತ್ರ. ಒಬ್ಬ ವಿದ್ಯಾರ್ಥಿ ನೋಟ್ ಪುಸ್ತಕ ಕೊಂಡುಕೊಳ್ಳುವುದು. ಒಬ್ಬ ವಿದ್ಯಾರ್ಥಿ ನೋಟ್ ಪುಸ್ತಕ ಕೊಂಡುಕೊಳ್ಳುವುದು ತಪ್ಪಾದ ಹೇಳಿಕೆ. ಶಿಕ್ಷಕ ಮನೆ ಪಾಠವನ್ನು ಹಣಕ್ಕಾಗಿ ಮಾಡ್ಬೋದು. ಪೋಷಕರು ತಮ್ಮ ಮಗುವಿನ ಸೈಕಲ್ ರಿಪೇರಿ ಮಾಡುವುದು. ಅಂಗಡಿಯವನು ಹಣ್ಣನ್ನು ಮಾರುವುದು. ಇದೆಲ್ಲ ಆರ್ಥಿಕ ಚಟುವಟಿಕೆಗಳು. ಒಬ್ಬ ವಿದ್ಯಾರ್ಥಿ ನೋಟ್ ಪುಸ್ತಕನ ಕೊಂಡುಕೊಳ್ತಾ ಇದ್ದಾನೆ, ಅದು ಆರ್ಥಿಕ ಚಟುವಟಿಕೆ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ ಅಂದರೆ ಸಿ ಮಾತ್ರ. ಸಿ ಮಾತ್ರ ಅಂದರೆ ಯಾವುದು ಅಂದರೆ ಇದು ಪೋಷಕರು ತಮ್ಮ ಮಗುವಿನ ಸೈಕಲ್ ರಿಪೇರಿ ಮಾಡುವುದು. ಇದು ಆರ್ಥಿಕ ಚಟುವಟಿಕೆ ಆಗಿರುವುದಿಲ್ಲ. ಅಂದರೆ 73ಕ್ಕೆ ಸಿ ಮಾತ್ರ ಅಂತ ಇದೆಯಲ್ಲ, ಪೋಷಕರು ತಮ್ಮ ಮಗುವಿನ ಸೈಕಲ್ ರಿಪೇರಿ ಮಾಡುವುದು, ಇದು ತಪ್ಪಾದ ಹೇಳಿಕೆ ಆಗಿದೆ. ಇನ್ನು ಉಳಿದಂತೆ ಎಲ್ಲ ಆರ್ಥಿಕ ಚಟುವಟಿಕೆ ಎ, ಬಿ ಮತ್ತು ಡಿ. ಟೈಲರ್ ನಮಗೆ ಬಟ್ಟೆ ಹೊಲಿದು ಕೊಡುತ್ತಾನೆ. ಇದು ಯಾವ ವಿಧದ ಆರ್ಥಿಕ ಚಟುವಟಿಕೆಯಾಗಿದೆ? ಆನ್ಸರ್ ಇದಕ್ಕೆ ಆಪ್ಷನ್ ಎ, ಉತ್ಪಾದಕ ಚಟುವಟಿಕೆಗಳು. ಟೈಲರ್ ನಮಗೆ ಬಟ್ಟೆ ಹೊಲಿದು ಕೊಡುತ್ತಾನೆ, ಇದು ಯಾವ ವಿಧದ ಆರ್ಥಿಕ ಚಟುವಟಿಕೆ ಆಗಿದೆ ಅಂದರೆ ಉತ್ಪಾದಕ ಚಟುವಟಿಕೆಗಳು ಆಗಿದೆ. 75. ಅರ್ಥಶಾಸ್ತ್ರದ ಕೃತಿಯನ್ನು ಬರೆದವರು ಯಾರು? ಅರ್ಥಶಾಸ್ತ್ರದ ಕೃತಿಯನ್ನು ಬರೆದವರು ಕೌಟಿಲ್ಯ. ಅರ್ಥಶಾಸ್ತ್ರ ಈಸ್ ರಿಟನ್ ಬೈ ಕೌಟಿಲ್ಯ. ವಿವಿಧ ಬಗೆಯ ಸರಕು ಮತ್ತು ಸೇವೆಗಳನ್ನು ಬಳಸುವವರು ಅವರಿಗೆ ಅಂತ ಕರೀತಾರೆ. ವಿವಿಧ ಬಗೆಯ ಸರಕು ಮತ್ತು ಸೇವೆಗಳನ್ನು ಬಳಸುವವರಿಗೆ ಅನುಭೋಗಿಗಳು ಅಂತ ಕರೀತಾರೆ. ಅನುಭೋಗಿಗಳು. 77ನೇ ಪ್ರಶ್ನೆ. ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯು ಕೆಜಿ 15 ರೂಗಳಾಗಿದ್ದಾಗ 10 ಟನ್ಗಳಷ್ಟು ಈರುಳ್ಳಿ ಮಾರಾಟವಾಯಿತು. ಅದೇ ರೀತಿ ಈರುಳ್ಳಿಯ ಬೆಲೆಯು ಕೆಜಿ 10 ರೂಗಳಾಗಿದ್ದಾಗ 15 ಟನ್ಗಳಷ್ಟು ಈರುಳ್ಳಿ ಮಾರಾಟವಾಯಿತು. ಮಾರುಕಟ್ಟೆಯ ಈ ಸ್ಥಿತಿಯ ಬೇಡಿಕೆಯು ಈ ನಿಯಮಕ್ಕೆ ಸಂಬಂಧಿಸಿದೆ. 15 ರೂಪಾಯಿ ಇದ್ದಾಗ ಕೆಜಿಗೆ 10 ಟನ್ ಈರುಳ್ಳಿ ಮಾರಾಟವಾಯಿತು. ಅದೇ ರೀತಿ ಈರುಳ್ಳಿ ಬೆಲೆ 10 ಕೆಜಿಗೆ 10 ರೂಪಾಯಿ ಇದ್ದಾಗ 15 ಟನ್ಗಳಷ್ಟು ಈರುಳ್ಳಿ ಮಾರಾಟವಾಯಿತು. 15 ರೂಪಾಯಿ ಕೆಜಿ ಇದ್ದಾಗ 10 ಟನ್ ಮಾರಾಟ ಆಯಿತು. 10 ರೂಪಾಯಿ ಕೆಜಿ ಇದ್ದಾಗ 15 ಟನ್ ಮಾರಾಟ ಆಯಿತು. ಮಾರುಕಟ್ಟೆಯ ಈ ವಿಧಾನದ ಸ್ಥಿತಿಯ ಬೇಡಿಕೆಯು ಈ ನಿಯಮಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಆಪ್ಷನ್ ಎ ಸರಿಯಾದ ಉತ್ತರ. ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಅಂದರೆ ಬೆಲೆ ಹೆಚ್ಚಾದಂತೆ ಬೇಡಿಕೆ
ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಬೇಡಿಕೆ ಹೆಚ್ಚಾದಂತೆಲ್ಲ ಬೆಲೆಗಳು ಇಳಿಯುತ್ತಾ ಹೋಗುತ್ತದೆ. ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಬೆಲೆಗಳು ಕಡಿಮೆಯಾದಂತೆಲ್ಲ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಸೊ ಇದಕ್ಕೆ ಉತ್ತರ ಆಪ್ಷನ್ ಎ, ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಏನಾಗುತ್ತೆ, ಇಳಿಯುತ್ತಾ ಹೋಗುತ್ತದೆ ಅನ್ನೋದು 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. 78ನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವೇ? ಪೂರೈಕೆ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಪೂರಕ ಸರಕು ಸೇವೆಗಳ ಪ್ರಮಾಣವೇ ಪೂರೈಕೆ. 79ನೇ ಪ್ರಶ್ನೆ, ಮರಕ್ಕೆ ಮರಗೆಲಸದವನು ಕೊಡುವ ಕುರ್ಚಿ ಅಥವಾ ಮೇಜಿನ ರೂಪ ಇದು ಉಪಯುಕ್ತತೆಯ ಯಾವ ವಿಧಾನಕ್ಕೆ ಉದಾಹರಣೆಯಾಗಿದೆ? ಮರಕ್ಕೆ ಮರಗೆಲಸದವನು ಕೊಡುವ ಕುರ್ಚಿ ಅಥವಾ ಮೇಜಿನ ರೂಪ ಇದು ಉಪಯುಕ್ತತೆಯ ಯಾವ ವಿಧಾನಕ್ಕೆ ಉದಾಹರಣೆಯಾಗಿದೆ ಅಂದರೆ ಆಪ್ಷನ್ ಬಿ, ಆಕಾರೋಪ ಉಪಯುಕ್ತತೆ. ಆನ್ಸರ್ ಇದಕ್ಕೆ ಆಕಾರೋಪ ಉಪಯುಕ್ತತೆ ಆಗಿದೆ. 80ನೇ ಪ್ರಶ್ನೆ, ಹಣದ ರೂಪದಲ್ಲಿ ವ್ಯಕ್ತವಾಗುವ ಮೌಲ್ಯವೇ ಬೆಲೆ? ಹಣದ ರೂಪದಲ್ಲಿ ವ್ಯಕ್ತವಾಗುವ ಮೌಲ್ಯವನ್ನು ಪ್ರೈಸ್, ಬೆಲೆ ಅಂತೇಳಿ ಕರೀತಾರೆ. 81ನೇ ಪ್ರಶ್ನೆ, ಒಂದು ವೇಳೆ ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ವ್ಯತ್ಯಾಸ ಉಂಟಾದರೆ ಸರಕು ಸೇವೆಗಳ ಬೆಲೆಯು ವ್ಯತ್ಯಾಸವಾಗುತ್ತದೆ. ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ವ್ಯತ್ಯಾಸ ಉಂಟಾದರೆ ಸರಕು ಸೇವೆಗಳ ಬೆಲೆಯಲ್ಲಿ ವ್ಯತ್ಯಾಸವಾಗುತ್ತೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. 82ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಉತ್ತರ ಆಯ್ಕೆ ಮಾಡಿರಿ. ಹೇಳಿಕೆ ಎ, ಏರುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಆರ್ಥಿಕ ಪ್ರಗತಿಯ ಸಂಕೇತ. ಏರುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಆರ್ಥಿಕ ಪ್ರಗತಿಯ ಸಂಕೇತ. ಹೇಳಿಕೆ ಬಿ, ರಾಷ್ಟ್ರೀಯ ವರಮಾನದ ಗಾತ್ರ ಉತ್ಪಾದನೆಯನ್ನು ಅವಲಂಬಿಸಿರುತ್ತದೆ. ಉತ್ಪಾದನೆ ಹೆಚ್ಚಾದರೆ ರಾಷ್ಟ್ರೀಯ ವರಮಾನವು ಹೆಚ್ಚುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಎ ಮತ್ತು ಬಿ ಎರಡೂ ಸರಿಯಾಗಿದೆ ಮತ್ತು ಬಿಯು ಎನ ಸರಿಯಾದ ವಿವರಣೆಯಾಗಿದೆ. ಬೋತ್ ಎ ಆ್ಯಂಡ್ ಸಿ ಆರ್ ರೈಟ್ ಆ್ಯಂಡ್ ಬಿ ಈಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಅಂದರೆ ಎ ಮತ್ತು ಬಿ ಎರಡೂ ಸರಿ, ಬಿಯು ಎಗೆ ಸರಿಯಾದ ವಿವರಣೆಯಾಗಿದೆ. ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. 83ನೇ ಪ್ರಶ್ನೆ, ತಲಾ ವರಮಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ತಲಾ ವರಮಾನಕ್ಕೆ, ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ತಲಾ ವರಮಾನವು ಲಭಿಸುತ್ತದೆ. ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದರೆ ತಲಾ ವರಮಾನವು ಹೆಚ್ಚಾಗಿರುತ್ತದೆ. ರಾಷ್ಟ್ರೀಯ ವರಮಾನ ಕಡಿಮೆಯಾದಂತೆ ವರಮಾನವು ಕಡಿಮೆಯಾಗುತ್ತದೆ. ತಲಾ ವರಮಾನವು ರಾಷ್ಟ್ರಗಳ ಆರ್ಥಿಕ ಸ್ಥಿತಿಯನ್ನು ತಿಳಿಸುತ್ತದೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ, ಆಪ್ಷನ್ ಸಿ ಕೊಟ್ಟಿದ್ದಾನೆ. ಇಲ್ಲಿ ಎ, ಬಿ, ಸಿ ಆ್ಯಂಡ್ ಡಿ ನಾಲ್ಕು ಸಹ ಸರಿಯಾದ ಹೇಳಿಕೆ ಆಗಿದೆ. ತಲಾ ವರಮಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿ? 4 ಹೇಳಿಕೆಗಳು ಸರಿ. ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ತಲಾ ವರಮಾನವು ಲಭಿಸುತ್ತದೆ. ಎಷ್ಟು ಜನಸಂಖ್ಯೆ ಇದೆ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸ್ಬೇಕು, ಆವಾಗ ನಮಗೆ ತಲಾ ಆದಾಯ ಸಿಗುತ್ತೆ. ರಾಷ್ಟ್ರೀಯ ವರಮಾನ ಹೆಚ್ಚಾಗಿದ್ದರೆ ತಲಾ ವರಮಾನ ಹೆಚ್ಚಾಗುತ್ತದೆ. ರಾಷ್ಟ್ರೀಯ ವರಮಾನ ಕಡಿಮೆಯಾದಂತೆ ತಲಾ ವರಮಾನವು ಕಡಿಮೆಯಾಗುತ್ತದೆ. ತಲಾ ವರಮಾನವು ರಾಷ್ಟ್ರಗಳ ಆರ್ಥಿಕ ಸ್ಥಿತಿಯನ್ನು ತಿಳಿಸುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. 84ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ, ದೈಹಿಕ ಶ್ರಮಕ್ಕೆ ದೈಹಿಕ ಶಕ್ತಿ ಅಗತ್ಯ, ಅದೇ ರೀತಿ ಮಾನಸಿಕ ಶ್ರಮಕ್ಕೆ ಇದು ಅವಶ್ಯಕ. ದೈಹಿಕ ಶ್ರಮಕ್ಕೆ ದೈಹಿಕ ಶಕ್ತಿ ಬೇಕು, ಮಾನಸಿಕ ಶ್ರಮಕ್ಕೆ ಬುದ್ಧಿಶಕ್ತಿ ಬೇಕು. ವಿದ್ಯಾರ್ಥಿ ಅನುಭವ ಶ್ರಮದ ಘನತೆ ಅಂತ ಐತಿ. ಆನ್ಸರ್ ಏನಪ್ಪ ಅಂದರೆ ಇಂಟೆಲಿಜೆನ್ಸ್. ಆಪ್ಷನ್ ಎ, ದ ಫಿಸಿಕಲ್ ಲೇಬರ್ ರಿಕ್ವೈರ್ಸ್ ಫಿಸಿಕಲ್ ಸ್ಟ್ರೆಂತ್ ವೆರಸ್ ಮೆಂಟಲ್ ಲೇಬರ್ ರಿಕ್ವೈರ್ಸ್ ಇಂಟೆಲಿಜೆನ್ಸ್, ಬುದ್ಧಿಶಕ್ತಿ. ಸೊ ಇಲ್ಲಿಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅಭ್ಯಾಸ ಮಾಡೋಣ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.